ಆ, ಹಲೋ ನಮಸ್ಕಾರ. ಎಲ್ಲ ಕರ್ನಾಟಕದಾದ್ಯಂತ ಇರತಕ್ಕಂಥ ನನ್ನ ಪ್ರೀತಿಯ ಕೌಟಿಲ್ಯ ಮುದ್ದು ಮಕ್ಕಳಿಗೆ ಹಾಗೂ ಪ್ರೀತಿಯ ಪಾಲಕರಿಗೆ ನವೀನ್ ಸರ್, ಸಂಸ್ಥಾಪಕರು ಮತ್ತು ನಿರ್ದೇಶಕರು, ಕೌಟಿಲ್ಯ ಗಣಿತ ಅಕಾಡೆಮಿ ಮಾಡುವ ನಮಸ್ಕಾರಗಳು. ಕೌಟಿಲ್ಯ ಗಣಿತ ಅಕಾಡೆಮಿಯಿಂದ ನಾವು ವಿಶೇಷವಾದಂಥ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ, ಕೌಟಿಲ್ಯ ಸರ್ವಶಿಕ್ಷಣ ಅಭಿಯಾನ. ಈ ಅಭಿಯಾನದ ಉದ್ದೇಶವೇನೆಂದರೆ ಎಲ್ಲ ಮಗುವಿಗೂ ಕೂಡ ಶಿಕ್ಷಣ ಅನ್ನುವುದು ಒಂದು ಜನ್ಮಸಿದ್ಧ ಹಕ್ಕಾಗಿದೆ. ಆ ಕಾರಣದಿಂದ ನಾವೇನು ಮಾಡಿದ್ದೀವಿ ಅಂದರೆ, ಪ್ರತಿಯೊಂದು ಮಗುವಿಗೂ ಉಚಿತ ಶಿಕ್ಷಣ ದೊರೆಯಬೇಕೆನ್ನುವ ಕಾರಣದಿಂದ ಕೌಟಿಲ್ಯ ಸರ್ವಶಿಕ್ಷಣದ ಅಭಿಯಾನದಡಿ ಪ್ರತಿಯೊಂದು 7th 8th 9th 10th ಸ್ಟ್ಯಾಂಡರ್ಡ್ ಇರತಕ್ಕಂಥ ಪ್ರತಿಯೊಂದು, ಅದು ಗಣಿತ ಇರ್ಬೋದು, ಸಮಾಜ ವಿಜ್ಞಾನ ಇರಬಹುದು, ಮತ್ತು ಅದರಲ್ಲಿ ಇಂಗ್ಲೀಷ್ ಇರಬಹುದು, ಅದಲ್ಲದೆ ವಿಜ್ಞಾನ ಇರ್ಬೋದು, ಈ ಎಲ್ಲ 4 ಸಬ್ಜೆಕ್ಟ್ಸ್ಗಳಲ್ಲದೆ ಪ್ರತಿಯೊಂದು ಕೂಡ ವಿಡಿಯೋಸ್ಗಳನ್ನು ಯೂಟ್ಯೂಬ್ಗೆ ಕೌಟಿಲ್ಯ ಗಣಿತ ಅಕಾಡೆಮಿ ಮ್ಯಾಥ್ ಅಕಾಡೆಮಿ ಅಂತಿದೆ, ಕೌಟಿಲ್ಯ ಮ್ಯಾಥ್ ಅಕಾಡೆಮಿ ಯೂಟ್ಯೂಬ್ಗೆ ಚಾನಲ್ಗೆ ಅಪ್ಲೋಡ್ ಮಾಡ್ತಿರ್ತೀವಿ. ಈ ವಿಡಿಯೋ ಅತಿ ಹೆಚ್ಚು ಮಕ್ಕಳಿಗೆ, ಕರ್ನಾಟಕದಂತೆ ಎಲ್ಲ ಮಕ್ಕಳು ಬಳಸಿಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಪ್ರತಿಯೊಂದು ಅತಿ ಹೆಚ್ಚು ಶೇರ್ ಮಾಡಿ ಮತ್ತು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಇವತ್ತಿನ ಪ್ರಮುಖವಾದಂಥ ಚಾಪ್ಟರ್, ಒಂದು ಪ್ರಮುಖವಾದಂಥ ಚಾಪ್ಟರ್, ಅದು ಕ್ವಾಡ್ರಾಟಿಕ್ ಇಕ್ವೇಷನ್ಸ್. ಆ ಕ್ವಾಡ್ರಾಟಿಕ್ ಇಕ್ವೇಷನ್ ಚಾಪ್ಟರನ್ನು ತೆಗೆದುಕೊಳ್ತಾ ಇದ್ದೀನಿ. ಆ ಪ್ರಮುಖವಾದಂಥ ಚಾಪ್ಟರ್ನ ತೆಗೆದುಕೊಳ್ತೀನಿ. ಅದರಲ್ಲಿ ಬರ್ತಕ್ಕಂಥದ್ದು ಎಕ್ಸೈಸ್ 4.1. ಈ ಚಾಪ್ಟರ್ ಕೂಡ 10th ಸ್ಟ್ಯಾಂಡರ್ಡ್ಗೆ ಅತಿ ಪ್ರಮುಖವಾದಂಥ ಆಗಿದೆ. ಸಕಸ್ಸಲ ಈ ಸೆಕ್ಷನ್ಗೆ ಪ್ರಶ್ನೆಗಳಿದೆ. ಅದರಲ್ಲಿ ಈ ಚಾಪ್ಟರ್ನಲ್ಲಿ ಟಾಪ್ 20 ಪ್ರಶ್ನೆಗಳನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ. ಎಕ್ಸಾಮ್ಗೆ ಎಕ್ಸಾಕ್ಟ್ಲಿ ರಿಪೀಟ್ ಆಗ್ತಕ್ಕಂಥ ಪ್ರತಿ ವರ್ಷ ಅಂಥ ಎಕ್ಸಾಮ್ಸ್ಗಳು ಒಂದು ಕ್ವಶನ್ಸ್ಗಳನ್ನು ಮಿಸ್ ಮಾಡದೆ ಖಂಡಿತ ನೋಡಿ. ಇಲ್ಲಿ ನೋಡಿ, 1ನೇ ಕ್ವಶನ್ಸನ್ನು ತೆಗೆದುಕೊಳ್ತೀನಿ. x+1 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 2 ಬ್ರಾಕೆಟ್ x minus 3, ಅಂದರೆ x+1 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಬ್ರಾಕೆಟ್ x minus 3. ಇದು ಕೊಟ್ಟಂಥ ಇಕ್ವೇಷನ್ ಅನ್ನು ಕೊಟ್ಟಿರ್ತಾನೆ. ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಹೌದೋ ಅಲ್ಲೋ, ಅಥವಾ ಸ್ಟ್ಯಾಂಡರ್ಡ್ ಫಾರ್ಮ್ ಇದೆಯೋ ಅಲ್ಲೋ ಅಂತ ಚೆಕ್ ಮಾಡಲಿಕ್ಕೆ ಕೇಳ್ತಾನೆ. ಸಾಕಸಲ ನೋಡಿ, ಗಮನ ನಾನು ಬಿಡಿಸ್ತೀನಿ. ಪ್ರಶ್ನೆಯನ್ನು ನೋಡಿ ಒಂದ್ಸಲ, ಪ್ರಶ್ನೆಯನ್ನು ಭಾಳ ಗಮನ ಕೊಟ್ಟು ಕೇಳಿ. ಶಿಯರ್ x+1 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಬ್ರಾಕೆಟ್ x minus 3 ಅಂತ ಕೊಟ್ಟಿದ್ದಾನೆ. ಈ ಕೊಟ್ಟಂಥ ಇಕ್ವೇಷನ್ QE ಅಂದರೆ ಕ್ವಾಡ್ರಾಟಿಕ್ ಇಕ್ವೇಷನ್, ವರ್ಗ ಸಮೀಕರಣ ಅಂತ ಕರಿತೀವಿ. ವರ್ಗ ಸಮೀಕರಣದ ಆದರ್ಶ ರೂಪ ನಿಮ್ಗೆ ತಿಳಿದಿರಬೇಕು. ಅದಕ್ಕಿಂತ ಮೊದಲು ax² ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0 ಇರಲೇಬೇಕು, ನೆನ್ಪಿಟ್ಕೊಳ್ಳಿ. ಇದು ಏನಾಗಿದೆ? ವರ್ಗ ಸಮೀಕರಣದ ಆದರ್ಶ ರೂಪವಾಗಿದೆ. ಈ ವರ್ಗ ಸಮೀಕರಣದ ಆದರ್ಶ ರೂಪ ಹಾಗಾದರೆ ಕ್ವಾಡ್ರಾಟಿಕ್ ಇಕ್ವೇಷನ್ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಗಿದೆ. ಇದನ್ನು ಬಿಡಿಸ್ತೀನಿ ನೋಡಿ. x+1 ಹೋಲ್ ಸ್ಕ್ವೇರ್ ಅಂದರೆ a+b ಹೋಲ್ ಸ್ಕ್ವೇರ್ ಫಾರ್ಮ್ ಒಳಗಿದೆ, ಆ ರೂಪದೊಳಗಿದೆ. ಅಂದರೆ x² ಪ್ಲಸ್ 1 ಸ್ಕ್ವೇರ್ ಪ್ಲಸ್ ಇದನ್ನು ಮಲ್ಟಿಪ್ಲೈ ಮಾಡಿ, 2 1 2, 2 ಇಂಟು ಎಕ್ಸ್, 2x ಈಸ್ ಈಕ್ವಲ್ ಟು, ನೆಕ್ಸ್ಟ್ ಇದಕ್ಕೆ ಇದನ್ನು ಮಲ್ಟಿಪ್ಲೈ ಮಾಡಿ, ನೆಕ್ಸ್ಟ್ ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಎರಡಕ್ಕೂ ಸಂಬಂಧ ಇದೆ. 2 ಇಂಟು ಎಕ್ಸ್ 2x, ಅಂದರೆ ಪ್ಲಸ್ ಇಂಟು ಮೈನಸ್, 2 3 ಎಷ್ಟು ರೀ 6. ಈಗ ಸಿಂಪ್ಲಿಫೈ ಮಾಡಿ, x² ಪ್ಲಸ್ 1 ಸ್ಕ್ವೇರ್ ಅಂದರೆ 1, 2xಗೆ 2x ಪ್ಲಸ್ 2x ಮೈನಸ್ 6. ಈಗೇನು ಮಾಡಿ, ಈ ರೈಟ್ ಸೈಡ್ ಇದ್ದಿದ್ದನ್ನು ಲೆಫ್ಟ್ ಸೈಡ್ ತೊಗೊಂಬೇಡಿ, ಪೂರ್ತಿ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡಿ. ಒಂದು ಸ್ಟೆಪ್ಪನ್ನು ಸ್ಕಿಪ್ ಮಾಡಲಿರ್ತೀವಿ ಬೇರೆ, ಅಂದಾಗೆ ಮಾತ್ರ 100 ಔಟ್ ಆಫ್ 100 ಸ್ಕೋರ್ ಮಾಡಲಿಕ್ಕೆ ಅನ್ಕೋ. ಪ್ಲಸ್ 2x ಇತ್ತ ಬಂದರೆ ಮೈನಸ್ 2x, ಮೈನಸ್ 6 ಇತ್ತ ಬಂದರೆ ಲೆಫ್ಟ್ ಸೈಡ್ ಬಂದರೆ ಪ್ಲಸ್ 6 ಈಸ್ ಈಕ್ವಲ್ ಟು 0. ಹಾಗಾದರೆ ಏನಾಯ್ತು ರೀ? ಹಾಗಾದರೆ ಪ್ಲಸ್ 2x ಮೈನಸ್ 2x ಕ್ಯಾನ್ಸಲ್ ಆಗ್ತದೆ. ಹಾಗಾದರೆ ಇಲ್ಲೇನು ಉಳಿತೀರಿ? x² ಪ್ಲಸ್ 1 ಪ್ಲಸ್ 6 ಉಳಿತು ಈಸ್ ಈಕ್ವಲ್ ಟು 0. ಹಾಗಂದರೆ x² ಪ್ಲಸ್ 1 ಅಂದರೆ 7 ಈಸ್ ಈಕ್ವಲ್ ಟು 0. ಹಾಗಾದರೆ ಇದು ವರ್ಗ ಸಮೀಕರಣ ಹೌದೋ ಅಲ್ಲ ಅಂತ ಕೇಳಿದಾನೆ. ಇದು ಭಾಳ ಜನ ಕನ್ಫ್ಯೂಸ್ ಆಗಿ ಇದು ವರ್ಗ ಸಮೀಕರಣ ಅಲ್ಲ ಅಂತ ಮಾಡ್ತೀರಿ. ಖಂಡಿತ ಇದು ವರ್ಗ ಸಮೀಕರಣವಾಗಿದೆ. ಇಲ್ಲಿ ಕಂಪೇರ್ ಮಾಡಿ ಹೇಳ್ತೀನಿ ನಿಮ್ಗೆ ಯಾವ ಥರ ಅಂತಂದು. ತಪ್ಪು, ವರ್ಗ ಸಮೀಕರಣ ಅಲ್ಲ ಅಂತ ಹಾಕಬೇಡಿ. x ಪ್ಲಸ್ ಸಿ ಈಸ್ ಈಕ್ವಲ್ ಟು 0. ಹಾಗಾದರೆ x² ಇದೆ, a ಅಂದರೆ ಏನು ಇಲ್ಲ ಅಂದರೆ ಒಂದು ಸಂಖ್ಯೆ ಮುಂದೆ 1 ಇರ್ತದೆ, 1 ಆಗಿದೆ. ಇಲ್ಲಿ ಏನಾಗಿದೆ ಅಂದರೆ b ಏನಾಗಿದೆ? 0 ಆಗಿದೆ ಅಷ್ಟೇ, ದಾಟ್ಸ್ ಇಟ್. b ಏನಾಗಿದೆ? c ಅಂದರೆ 7, c ಅಂದರೆ 7 ಕಂಪೇರ್ ಮಾಡಿ ನೋಡಿ. b ಏನಾಗಿದೆ? 0 ಆಗಿದೆ. ಆ ಕಾರಣದಿಂದ ಮಾತ್ರ ಏನಾಗಿದೆ, ಇದು ವರ್ಗ ಸಮೀಕರಣ ಅಂತ ಹೇಳಬೇಡಿ, ಬಟ್ g ಮಾತ್ರ 0 ಆಗಿದೆ. ನಾನು ಇದನ್ನು ಈ ಥರನೂ ಬರಿಬೋದು, x² 0x ಪ್ಲಸ್ 7 ಈಸ್ ಈಕ್ವಲ್ ಟು 0. ಈಗ ಕಂಪೇರ್ ಮಾಡಿ ನೋಡಿ, ಕ್ವಾಡ್ರಾಟಿಕ್ ಇಕ್ವೇಷನ್ ಹೌದೋ ಅಲ್ಲೋ? ಖಂಡಿತ ಕ್ವಾಡ್ರಾಟಿಕ್ ಇಕ್ವೇಷನ್. ಲಾಸ್ಟಿಗೆ ಪಣ್ಣಲ್ಲಿ ಸ್ಟೇಟ್ಮೆಂಟ್ ಬರೀಬೇಕು, ಇದಕ್ಕೆ ಮಾರ್ಕ್ಸ್ ಇರ್ತದೆ. ಇಟ್ ಈಸ್ ಅ QE ಅಂದರೆ ಇದು ಒಂದು ಕ್ವಾಡ್ರಾಟಿಕ್ ಸಮೀಕರಣವಾಗಿದೆ ಅಂತ ಬರೀರಿ. ಐ ಹೋಪ್ ಯು ಅಂಡರ್ಸ್ಟುಡ್, ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಬನ್ನಿ, ಅದಕ್ಕಿರ್ತಕ್ಕಂಥ ನೆಕ್ಸ್ಟ್ ಪ್ರಶ್ನೆಗೆ ನೋಡಿ. ಅದರೊಳಗಿರತಕ್ಕಂಥದ್ದು ಸಿಯರ್, ಇಲ್ಲಿ ಬನ್ನಿ. ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನು ಬನ್ನಿ. ಸಿಯರ್ ಎರಡನೇ ಪ್ರಶ್ನೆ ಅದು ಕೂಡ ಬಹಳ ಪ್ರಮುಖವಾಗಿದೆ, ಇಂಪಾರ್ಟೆಂಟು ಕೂಡ ಇದೆ. ಸಿಯರ್ ಸ್ವಲ್ಪ ಗಮನ ಕೊಟ್ಟು ಕೇಳಿ. ಎರಡನೇ ಪ್ರಶ್ನೆಯನ್ನು ಇಲ್ಲಿ ನೋಡಿ. x² ಮೈನಸ್ 2x ಮೈನಸ್ 2 ಬ್ರಾಕೆಟ್ 3 ಮೈನಸ್ x ಅಂತ ಕೇಳಿದಾನೆ. ಹಾಗಾದರೆ
ಎಕ್ಸ್ ಸ್ಕ್ವೇರ್ ಮೈನಸ್ 2x. ಈ ಪ್ರಶ್ನೆಯನ್ನು ನಾನು ಅರೇಂಜ್ ಮಾಡ್ತಿದ್ದೀನಿ, ಅರ್ಥ ಅಂತ ಅನ್ಕೋತೀನಿ. ಈಗ ನೋಡಿ ಸಿಯರ್ ಕ್ವಶನನ್ನು ಮತ್ತೆ ಬರಿತಿದ್ದೀನಿ. ಎರಡನೇ ಪ್ರಶ್ನೆಯನ್ನು ಬರೆಯೋಣ. ನೋಡಿ, ಎಕ್ಸ್ ಸ್ಕ್ವೇರ್ ಮೈನಸ್ 2x ಈಸ್ ಈಕ್ವಲ್ ಟು ಮೈನಸ್ 3 ಬ್ರೆಕೆಟ್ 3 ಮೈನಸ್ ಎಕ್ಸ್. ಸಾರಿ, ಇಲ್ಲಿ ಮೈನಸ್ 2 ಇದೆ, ಇಲ್ಲೇ ಮೈನಸ್ 2 ಇದೆ. ಸ್ವಲ್ಪ ಇನ್ನೊಂದ್ಸಲ ಕ್ವಶನ್ಸನ್ನು ನೋಡ್ಕೊಳ್ಳಿ. ನೋಡಿ, ಮೈನಸ್ 2 3 ಮೈನಸ್ ಎಕ್ಸ್, ಇದು ನಿಜ ಪ್ರಶ್ನೆ ಆಗಿದೆ. ಹಾಗಾದರೆ ಕ್ಲೋಸ್ ದಿ ಬ್ರಾಕೆಟ್. ಈಗ ಸಿಂಪ್ಲಿಫೈ ಮಾಡೋಣ ನಿಧಾನವಾಗಿ. ಎಕ್ಸ್ ಸ್ಕ್ವೇರ್ ಮೈನಸ್ 2x ಅನ್ನು ಹಾಗೆ ಬರೀರಿ. ಇಲ್ಲೇ ಇದು ಇದಕ್ಕೂ ಸಂಬಂಧ ಇದೆ, ಹಾಗಾದರೆ ಮತ್ತು ಇದು ಇದಕ್ಕೂ ಸಂಬಂಧ ಇದೆ. ಅವಸರ ಮಾಡಬೇಡಿ, ಮೈನಸ್ ಪ್ಲಸ್ ಮೈನಸ್ ಬರೀರಿ. 2 3 6. ಇಲ್ಲಿ ಮೈನಸ್ ಇಂಟು ಮೈನಸ್ ಏನು ಬರ್ತದೆ, ಪ್ಲಸ್ ಬರ್ತದೆ. 2 ಇಂಟು ಎಕ್ಸ್, ನೆಕ್ಸ್ಟ್ ಅದಕ್ಕೆ ಮಲ್ಟಿಪ್ಲೈ ಮಾಡಿ 2x ಅಂತ ಅಂದ್ಕೊಳ್ತಿದ್ದೀನಿ. ಈಗ ಇದನ್ನು ಮಾಡಿ ರೈಟ್ ಸೈಡ್ ಇದನ್ನು ಲೆಫ್ಟ್ ಸೈಡ್ ತೊಗೊಂಬನ್ನಿ. ಎಕ್ಸ್ ಸ್ಕ್ವೇರ್ ಮೈನಸ್ 2x, ಹಾಗಾದರೆ ಎಕ್ಸ್ ಸ್ಕ್ವೇರ್ ಮೈನಸ್ 2x. ಇಲ್ಲಿ ಸ್ವಲ್ಪ ಅರೇಂಜ್ ಮಾಡ್ತೀನಿ ಸಿಯರ್. ಇವಾಗ ನೋಡಿ, ಮೈನಸ್ 6 ಇತ್ತ ಬಂದರೆ ಪ್ಲಸ್ 6 ಆಗ್ತದೆ, ಪ್ಲಸ್ 2x ಇತ್ತ ಬಂದರೆ ಮೈನಸ್ 2x ಆಗ್ತದೆ, ಈಸ್ ಈಕ್ವಲ್ ಟು 0. ಹಾಗಾದರೆ ಇಲ್ಲಿ ನೋಡಿ, ಅವಸರ ಮಾಡ್ಲಿಕ್ಕೆ ಹೋಗಬೇಡಿ. ನೀವು ಪ್ಲಸ್ 2x ಮೈನಸ್ 2x ಕ್ಯಾನ್ಸಲ್ ಆಗ್ತದೆ. ಬಟ್ ಇಲ್ಲಿ ಮೈನಸ್ 2x ಇದೆ, ಮೈನಸ್ ಮೈನಸ್ ಇದ್ದರೆ ಮೈನಸ್ ಬರೀರಿ. 2 ಕೂಡಿಸಿದರೆ 4 ಆಗ್ತದೆ, ಎಕ್ಸಿಗೆ ಎಕ್ಸ್ ಪ್ಲಸ್ 6. ಹಾಗಾದರೆ ಇದು ನೋಡಿದರೆ ಗೊತ್ತಾಗ್ತದೆ, ಇದು ಪಕ್ಕ ಕ್ವಾಡ್ರಾಟಿಕ್ ಇಕ್ವೇಷನ್ ಆಗಿದೆ. ಇದು ನೋಡಿದರೆ ಗೊತ್ತಾಗ್ತದೆ, ಪಕ್ಕ ಕ್ವಾಡ್ರಾಟಿಕ್ ಇಕ್ವೇಷನ್ ಆಗಿದೆ. ಹೇಗೆ ಅಂದರೆ ಕಂಪೇರ್ ಮಾಡಬೇಕು. ಹಾಗೆ ಇದನ್ನು ಬರಲಿಲ್ಲ ಅಂದರೆ ಮಾರ್ಕ್ಸ್ ಸಿಗಲ್ಲ ನಿಮಗೆ. ಪ್ಲಸ್ ಸಿ ಈಸ್ ಈಕ್ವಲ್ ಟು 0. ಹಾಗಾದರೆ ಇವಾಗ ಹೇಳಿ, ಅಂದರೆ ಇಟ್ ಈಸ್, ಇದು ಒಂದು ವರ್ಗ ಸಮೀಕರಣ. ಇಟ್ ಈಸ್ ಕ್ಯೂ ಇ. ಫುಲ್ ನಾನು ಶಾರ್ಟ್ ಫಾರ್ಮ್ ಬರೆದಿದ್ದೀನಿ, ಪೂರ್ತಿ ಬರೀ, ಡಬಲ್ ಅಂಡರ್ಲೈನ್ ಮಾಡಿ. ಇಟ್ಸ್ ಅ ಕ್ಯೂ ಇ. ಇದು 2 ಮಾರ್ಕ್ಸ್ಗೆ ಸಾಕಷ್ಟು ಸಲ ಪ್ರಶ್ನೆ ಕೇಳಿದ್ದಾನೆ 10th ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮ್ಸ್ನಲ್ಲಿ, ಗಮನ ಇರಲಿ ಸಿಯರ್. ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ತಗೊಳ್ಳಿ. ಹಾಗಾದರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದ್ದಾನೆ, ಮೂರನೇ ಪ್ರಶ್ನೆಯನ್ನು ಬಿಡಿಸೋಣ. ಮೂರನೇ ಪ್ರಶ್ನೆಯನ್ನು ಬಿಡಿಸೋಣ, ಗಮನ ಕೊಡಿ. ಮೂರನೇ ಪ್ರಶ್ನೆ ಏನು ಹೇಳಿದೆ ಅಂದರೆ, ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಹೌದು ಅಲ್ಲ. ಹಾಗಾದರೆ ಎಕ್ಸ್ ಮೈನಸ್ 2 ಬ್ರೆಕೆಟ್ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಬ್ರೆಕೆಟ್ ಎಕ್ಸ್ ಪ್ಲಸ್ 3. ಹಾಗಾದರೆ ಇದನ್ನು ಸಿಂಪ್ಲಿಫೈ ಮಾಡಬೇಕಾಗ್ತದೆ. ನಿಮಗೆ ಟ್ರಿಕ್ಸನ್ನು ಕೂಡ ಹೇಳ್ಕೊಡ್ತೀನಿ, ಇಲ್ಲಿ ನೋಡ್ಕೊಳ್ಳಿ. ಇದನ್ನು ಸಾಲ್ವ್ ಮಾಡಿ, ಸಾಕಷ್ಟು ಸಲ ಎಕ್ಸಾಮ್ಗೆ ಇದು ಕೂಡ ರಿಪೀಟ್ ಆಗಿದೆ. ಬನ್ನಿ, ಅದಕ್ಕಿಂತ ಬಿಫೋರ್ ಸಿ ಅಲ್ಲಿ ಅರೇಂಜ್ ಮಾಡೋಣ ಇದನ್ನು. ಈಗ ನೋಡಿ, ಪ್ರಶ್ನೆಯನ್ನು ಇನ್ನೊಂದು ಸಲ ನೋಡ್ಕೊಳ್ಳೋಣ. ಏನಂತಂದರೆ ಎಕ್ಸ್ ಮೈನಸ್ 2 ಎಕ್ಸ್ ಪ್ಲಸ್ 1, ಸಾರಿ, ಎಕ್ಸ್ ಮೈನಸ್ 2 ಬ್ರೆಕೆಟ್ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಎಕ್ಸ್ ಪ್ಲಸ್ 3 ಕೇಳಿದಾನೆ. ಎಕ್ಸ್ ಮೈನಸ್ 1 ಬ್ರೆಕೆಟ್ ಎಕ್ಸ್ ಪ್ಲಸ್ 3 ಕೇಳಿದಾನೆ. ಹಾಗಾದರೆ ಇದನ್ನು ಸಾಲ್ವ್ ಮಾಡಿ ಅಂತ ಹೇಳಿದಾನೆ. ಇದನ್ನು ಸಾಲ್ವ್ ಮಾಡಿ ಅಂತ ಹೇಳಿದಾನೆ. ಸ್ವಲ್ಪ ಗಮನ ಕೊಡಿ. ಇದನ್ನು ಸಾಲ್ವ್ ಮಾಡಿ. ಇಲ್ಲಿ ನೋಡಿ, ಇದು ಸಾಲ್ವ್ ಮಾಡೋದಕ್ಕಿಂತ ಮೊದಲ ಸ್ವಲ್ಪ ನಿಮಗೆ ಬೇಸಿಕ್ಸ್ ಗೊತ್ತಿರಲಿ. 9th ಸ್ಟ್ಯಾಂಡರ್ಡಿಗೆ ಈ ಥರದ ಲೆಕ್ಕಗಳನ್ನು ಬಿಡಿಸಿದ್ರಿ ನೀವು. ಇಲ್ಲಿ ಫಸ್ಟ್ ಎಕ್ಸ್ ಇದೆಯಲ್ಲ, ಈ ಎಕ್ಸನ್ನು ತೊಗೊಂಡು ಈ ಪೂರ್ತಿ ಇಕ್ವೇಷನ್ ಎಕ್ಸ್ ಪ್ಲಸ್ 1ಗೆ ಮಲ್ಟಿಪ್ಲೈ ಮಾಡಿ. ನೆಕ್ಸ್ಟ್ ಇದನ್ನು ತೊಗೊಂಡು ಪೂರ್ತಿ ಎಕ್ಸ್ ಪ್ಲಸ್ 1ಗೆ ಮಲ್ಟಿಪ್ಲೈ ಮಾಡಿ. ಸೇಮ್ ಹಾಗೆ ಅದೇ ನೆನಪು ಮಾಡಿ. ಮೊದಲು ಎಕ್ಸ್ ತೊಗೊಳ್ಳಿ, ಈ ಎಕ್ಸ್ ಪ್ಲಸ್ 3 ಕಂಪ್ಲೀಟಾಗಿ ಮಲ್ಟಿಪ್ಲೈ ಮಾಡಿ. ಮೈನಸ್ 1 ತೊಗೊಂಡು ಅಷ್ಟು ಪೂರ್ತಿ ಎಕ್ಸ್ ಪ್ಲಸ್ 3ಗೆ ಮಲ್ಟಿಪ್ಲೈ. ನಾನು ಯಾವ ಥರ ಮಾಡ್ತೀನಿ ನೋಡಿ, ಇಲ್ಲಿ ಅವಸರ ಮಾಡಬೇಡಿ. ಎಕ್ಸ್ ತೊಗೊಂಡು ಎಕ್ಸ್ ಪ್ಲಸ್ 1 ಪೂರ್ತಿ ಮಲ್ಟಿಪ್ಲೈ ಮಾಡಿದ್ದೀನಿ. ಮತ್ತೇನಿದೆ, ಮೈನಸ್ 2 ಇದೆ, ಮೈನಸ್ 2 ತೊಗೊಂಡು ಎಕ್ಸ್ ಪ್ಲಸ್ 1ಗೆ ಮಲ್ಟಿಪ್ಲೈ ಮಾಡಿದೆ. ಓಕೆ, ನೆಕ್ಸ್ಟ್ ಎಕ್ಸ್ ಇದೆಯಲ್ಲ, ಎಕ್ಸ್ ತೊಗೊಂಡು ಏನು ಮಾಡ್ತೀನಿ, ಸೇಮ್ ಇದೆ ಕಡೆ, ಆಗ ಲೆಫ್ಟ್ ಸೈಡ್ ಯಾವ ಥರ ಮಾಡಿದ್ರಿ ಅದೇ ಕೂಡ ಥರ ಮಾಡಿ ಎಕ್ಸ್ ಪ್ಲಸ್ 3 ಮಾಡಿದ್ದೀನಿ. ನೆಕ್ಸ್ಟ್ ಮೈನಸ್ 1 ಇದೆ ನೋಡಿ, ಈಗ ಇಲ್ಲಿ ಮೈನಸ್ 1 ಇದೆ, ಮೈನಸ್ 1 ತೊಗೊಂಡು ಮತ್ತೆ ಎಕ್ಸ್ ಪ್ಲಸ್ 3ಗೆ ಮಲ್ಟಿಪ್ಲೈ ಮಾಡಿ. ಈಗ ಏನಾಗಿದೆ, ಇದು ಇದಕ್ಕೂ ಸಂಬಂಧ ಆಗಿದೆ, ಇದು ಇದಕ್ಕೂ ಸಂಬಂಧ ಆಗಿದೆ. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು ಎಕ್ಸ್ 1x ಬರ್ತದೆ, ಮೈನಸ್ 2 ಇಂಟು ಎಕ್ಸ್ 2x ಬರ್ತದೆ, ಮೈನಸ್ ಪ್ಲಸ್ ಮೈನಸ್ 2 1 2. ಹಾಗಾದರೆ ಎಕ್ಸ್ ಇಂಟು ಎಕ್ಸ್ ಇದು ತಗ ಬನ್ನಿ ರೈಟ್ ಸೈಡ್. ಓಕೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು 3 3x, ಸೇಮ್ ಅದೇ ಥರ ಸೇರ್. ಮತ್ತೆ ಬನ್ನಿ, ಮೈನಸ್ 1 ಇಂಟು ಎಕ್ಸ್ 1x, ಮೈನಸ್ ಪ್ಲಸ್ ಮೈನಸ್ 3ಗೆ. ಈಗ ಸಿಂಪ್ಲಿಫೈ ಮಾಡಿ. ಇಲ್ಲಿ ನೋಡಿ, ಒಂದೇ ಥರನಾದ ಇದು ಸೇಮ್ ಇದೆ, ಲೈಕ್ ಟರ್ಮ್ಸ್ ಇದೆ. ಎಕ್ಸ್ ಸ್ಕ್ವೇರ್, ಹಾಗಾದರೆ ಒಂದರಲ್ಲಿ ಎರಡು ಇಲ್ಲಿ ಅವಸರ ಮಾಡ್ಲಿಕ್ಕೆ ಹೋಗ್ಬೇಡಿ. ಸಾಕಷ್ಟು ನೀವು ಅವಸರದಲ್ಲಿ ಬೇರೆ ಆನ್ಸರನ್ನು ಬರೆಯುವ ಸಾಧ್ಯತೆ ಇರುತ್ತೆ. ಹಾಗಾದರೆ ಎರಡರಲ್ಲಿ ಒಂದು ಕಳೆದ್ರೆ ಒಂದು ಮೈನಸ್ 1x ಅಂತ ಬರೀರಿ, ಮೈನಸ್ 2 ಆಗಿದೆ. ನೆಕ್ಸ್ಟ್ ಬನ್ನಿ, ಇಲ್ಲಿ ಕೂಡ ಹಾಗೆ ಇದೆ ನೋಡಿ, ಸಿಮಿಲರ್ ಟರ್ಮ್ಸ್ ಇದೆ, ಲೈಕ್ ಟರ್ಮ್ಸ್ ಇದೆ. ಇಲ್ಲಿ ನೋಡಿ, ಎಕ್ಸ್ ಸ್ಕ್ವೇರ್ 3 ಒಳಗೆ 1 ಕಳೆದ್ರೆ ಪ್ಲಸ್ 2, ಬಿಗ್ಗರ್ ನಂಬರ್ 3 ಇದೆ, ಆ ಕಾರಣ 2x, 3ರಲ್ಲಿ 1 ಕಳೆದ್ರೆ 2 ಆಗಿದೆ. ಹಾಗಾದರೆ ಮೈನಸ್ 3ಗೆ ಮೈನಸ್ 3. ಈಗ ಬನ್ನಿ, ಮತ್ತೆ ರೈಟ್ ಸೈಡ್ ಇದೆಲ್ಲವನ್ನು ಲೆಫ್ಟ್ ಸೈಡ್ ತೊಗೊಳ್ಳಿ. ಎಕ್ಸ್ ಸ್ಕ್ವೇರ್ ಮೈನಸ್ 1x ಮೈನಸ್ 2 ಮೈನಸ್ ಎಕ್ಸ್ ಸ್ಕ್ವೇರ್
ಮೈನಸ್ 2x ಪ್ಲಸ್ 3 ಈಸ್ ಈಕ್ವಲ್ ಟು 0. ಇವಾಗ ನೋಡಿ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಹಾಗಾದರೆ ಇಲ್ಲಿ ಮೈನಸ್ ಎಕ್ಸ್ ಮೈನಸ್ 2x ಇದೆ, ಮೈನಸ್ 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 ಬರ್ರಿ, ಸಿಮಿಲರ್ ಲೈಕ್ ಟರ್ಮ್ಸ್ ಇದೆ. 1 1 ಕುಡಿಸಿದರೆ 3 ಆಯಿತು, 3x ಮೈನಸ್ 2 ಒಳಗೆ ಪ್ಲಸ್ 3 ಕಳೆದ್ರೆ ಪ್ಲಸ್ 1 ಉಳಿತು. ಇದು ನೋಡಿದರೆ ಗೊತ್ತಾಗ್ತದೆ ನಿಮಗೆ. ಕಂಪೇರ್ ಮಾಡಿ ಆ ಇಕ್ವೇಷನ್ ಬರೀಬೇಕು, ಸ್ಟ್ಯಾಂಡರ್ಡ್ ಫಾರ್ಮ್ ಏನಿದೆಯಲ್ಲ ಬರೀಬೇಕು. ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು 0. ಹಾಗಂದರೆ ಇಟ್ ಈಸ್ ನಾಟ್ ಅನ್ನೋದನ್ನು ಕ್ಯಾಪಿಟಲ್ ಲೆಟರ್ನಲ್ಲಿ ಬರೀ, ಡಬಲ್ ಅಂಡರ್ಲೈನ್ ಮಾಡಿ. ಅಂದರೆ ಇವ್ಯಾಲ್ಯೂಯೇಟರ್ಸ್ಗೆ ಐಡೆಂಟಿಫೈ ಮಾಡಲಿಕ್ಕೆ ಇಟ್ ಈಸ್ ನಾಟ್ ಅ ಕ್ಯೂ ಇ. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಈ ಥರದ ಪ್ರಶ್ನೆಗಳ ಮೇಲೆ ಜಾಸ್ತಿ ಹೆಚ್ಚು ಗಮನ ಕೊಡಿ. ಈ ಥರದ ಪ್ರಶ್ನೆಗಳ ಮೇಲೆ ಕೂಡ ಜಾಸ್ತಿ ಹೆಚ್ಚು ಗಮನ ಕೊಡೋದ್ರ ಮೂಲಕ ನೀವು ಹೈ ಸ್ಕೋರನ್ನು ಕೂಡ ಮಾಡ್ಕೋಬೋದಾಗಿದೆ. ನೆಕ್ಸ್ಟ್ ಇದರೊಳಗೆ ಬರ್ತಕ್ಕಂಥದ್ದು ಇನ್ನೊಂದು ಪ್ರಮುಖವಾದದ್ದನ್ನು ಕೂಡ ತೊಗೊಳ್ತೀನಿ, ಸ್ವಲ್ಪ ಗಮನ ಕೊಡಿ. ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗಲಿ. ಇದರೊಳಗೆ ಇನ್ನೊಂದು ಪ್ರಮುಖವಾದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ನೋಡಿ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ ನೋಡಿ. ಯಾವುದು ಲೆಕ್ಕ ಸೆಲೆಕ್ಟ್ ಅಂದರೆ ಎಕ್ಸಾಮಿಗೆ ರಿಪೀಟ್ ಆಗ್ತಕ್ಕಂಥ ಒಂದು ಮಾತ್ರ ನೋಡೋಣ. ಸಿಯರ್ ಇಲ್ಲಿ ನೋಡಿ, ಈ ಪ್ರಶ್ನೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಏನಿದೆಯಲ್ಲ 6th ಒನ್, ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 ಏನಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 ಸಾರಿ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 ಈಸ್ ಈಕ್ವಲ್ ಟು ಬ್ರಾಕೆಟ್ ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಅಂತ ಹೇಳಿದಾನೆ. ಕ್ವಶನನ್ನು ಇನ್ನೊಂದ್ಸಲ ನೋಡ್ಕೊಳ್ಳಿ. ಸರಿಯಾಗಿದೆ. ಆದರೆ ಬಿಡಿಸ್ಲಿಕ್ಕೆ ಹೋಗೋಣ. ಸಿಯರ್ ಇಲ್ಲಿ ಏನಿದೆಯಲ್ಲ ಆಲ್ರೆಡಿ ಎಕ್ಸ್ಪಾಂಡೆಡ್ ಫಾರ್ಮ್ ಕೊಟ್ಟಿದ್ದಾನೆ. ಇಲ್ಲಿ ನೀವೇನೂ ಅವಶ್ಯಕತೆ ಇಲ್ಲ, ನೀವು ಏನು ಎಕ್ಸ್ಟ್ರಾ ಮಾಡೋದು. 3x ಪ್ಲಸ್ 1 ಇದು ಕೂಡ ಎಕ್ಸಾಮಿಗೆ ರಿಪೀಟ್ ಆಗಿದೆ. ಎಕ್ಸ್ ಏನಿದೆಯಲ್ಲ ಇದು ಕೂಡ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ ಒಳಗಿದೆ. ಹಾಗಂದರೆ ಎಕ್ಸ್ ಸ್ಕ್ವೇರ್ಗೆ ಎಕ್ಸ್ ಸ್ಕ್ವೇರು. ಈ ಏನಿದೆಯಲ್ಲ ಟ್ರಿಕ್ಸನ್ನು ಯೂಸ್ ಮಾಡಿ ಇದನ್ನು ಇದ್ರ ತಲೆ ಮ್ಯಾಗ ಬರೀರಿ. ಒಂದ್ಸಲ ಇದನ್ನು ಇದ್ರ ತಲೆ ಮ್ಯಾಗ ಬರೀರಿ. ಅರ್ಥ ಆಗಿದೆ ಅನ್ಕೊಳ್ತೀನಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ಹಾಕಿ ಮೈನಸ್ 2 ತಲೆ ಮ್ಯಾಗೆ ಒಂದ್ಸಲ ಹೋಲ್ ಸ್ಕ್ವೇರ್ ಬರೀರಿ. ಮತ್ತೇನು ಬರೀತೀರ ಪ್ಲಸ್ ಹಾಕಿ ಇಲ್ಲೇನು ಮಾಡಿ ಅಷ್ಟು ಸೇರಿ ಒಂದ್ಸಲ ಮಲ್ಟಿಪ್ಲೈ ಮಾಡಿ. ಯಾವುದನ್ನು ಹಾಗಾದರೆ ಇವು ಮೂರನ್ನು ತೊಗೊಂಡು ಮಲ್ಟಿಪ್ಲೈ ಮಾಡಿ. ಯಾವುದೇ ಐಡೆಂಟಿಟೀಸ್ ಅಲ್ಜಿಬ್ರಿಕ್ ಐಡೆಂಟಿಟೀಸ್ ನೆನಪಿಡೋ ಅವಶ್ಯಕತೆ ಈ ಟ್ರಿಕ್ಸನ್ನು ಬಳಸ್ಕೋಬೋದು ನೀವು. ಮೊದಲು ಈ 2 ಅನ್ನು ಇದ್ರ ತಲೆ ಮೇಲೆ ಬರ್ರಿ, ನೆಕ್ಸ್ಟ್ ಈ 2 ಅನ್ನು ಇದ್ರ ತಲೆ ಮೇಲೆ ಬರ್ರಿ. ಅಷ್ಟು ಮೂರು ಕಡೆ ಸಪ್ರೇಟಾಗಿ ಮಲ್ಟಿಪ್ಲೈ ಮಾಡ್ಕೊಂಬಿಡಿ. ಈಗ ಹೇಗೆ ಬರೀತೀರ ನೋಡಿ. 2 ಇದೆಯಾ, 2 ಬ್ರಾಕೆಟ್ ಮೈನಸ್ 2 ಇದೆಯಾ, 2ನ ಇನ್ನೊಂದು ಏನಿದೆ ಎಕ್ಸ್ ಇದೆ. ಅಷ್ಟು ಸೇರಿ ಮಲ್ಟಿಪ್ಲೈ ಮಾಡಿ ಮುಗೀತು. ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 ಹಾಗಾದರೆ ಎಕ್ಸ್ ಸ್ಕ್ವೇರ್ಗೆ ಎಕ್ಸ್ ಸ್ಕ್ವೇರ್. ಇಲ್ಲಿ ಮೈನಸ್ 2 ಹೋಲ್ ಸ್ಕ್ವೇರ್ ಕನ್ಫ್ಯೂಸ್ ಆಗಲಿಕ್ಕೆ ಹೋಗಿ 2 ಸ್ಕ್ವೇರ್ ಅಂದರೆ ಗೊತ್ತಿದೆ ನಿಮಗೆ 4. ಇವಾಗ ಕನ್ಫ್ಯೂಸ್ ಆಗ್ತದೆ ಪ್ಲಸ್ 4 ಮೈನಸ್ 4 ಅಂತ ಒಂದು ಆನ್ಸರ್. ಪ್ಲಸ್ 4 ಮೈನಸ್ 4 ಅಂತ ಕನ್ಫ್ಯೂಸ್ ಆದರೆ ತಲೆ ಮ್ಯಾಗ ಏನಾದರೂ ಈ ಹೆಡ್ ಮೇಲೆ ಏನಿದೆಯಲ್ಲ ಇಲ್ಲಿ ಇವನ್ ನಂಬರ್ ಇದ್ದರೆ, ಸಮ ಸಂಖ್ಯೆ ಇದ್ದರೆ ಪಕ್ಕ ಪ್ಲಸ್ 4 ಆಗಿರ್ತದೆ. ಅಥವಾ ಆಡ್ ನಂಬರ್ ಏನಾದರೂ ಬೆಸ ಸಂಖ್ಯೆ ಆಗಿತ್ತಂದರೆ ಏನಾಗಿರ್ತದೆ ಅದು ಆನ್ಸರು ಮೈನಸ್ 4 ಆಗಿರ್ತದೆ. ಹಾಗಾದರೆ ಇಲ್ಲಿ 2 ಏನಾಗಿದೆ ಒಂದು ಸಮಸಂಖ್ಯೆ ಆಗಿದೆ, ಇವನ್ ನಂಬರ್ ಆಗಿದೆ. ಆ ಕಾರಣದಿಂದ ಪ್ಲಸ್ 4 ಆಗಿದೆ. ಹಾಗಾದರೆ ಇಲ್ಲಿ ನೋಡಿ ಪ್ಲಸ್ ಇಂಟು ಮೈನಸ್ಸು 2 4 2 2 4 ಎಕ್ಸಿಗೆ ಎಕ್ಸ್ ಸಿಂಪ್ಲಿಫೈ ಮಾಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇತ್ತ ಬಂದರೆ ಮೈನಸ್ ಎಕ್ಸ್ ಸ್ಕ್ವೇರ್. ಇದು ಮೈನಸ್ 4 ಆಗ್ತದೆ, ಇದು ಪ್ಲಸ್ 4x ಆಗ್ತದೆ ಈಸ್ ಈಕ್ವಲ್ ಟು 0. ಈಗ ನೋಡಿ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ಡ್. ಹಾಗಾದರೆ ಇಲ್ಲಿ ಉಳಿದಿದ್ದು 3x ಪ್ಲಸ್ 4x ಎಷ್ಟಾಗ್ತದೆ 7x. 1 ಒಳಗೆ ಮೈನಸ್ 4 ಕಳೆದ್ರೆ ಮೈನಸ್ 3 ಈಸ್ ಈಕ್ವಲ್ ಟು 0. ಹಾಗಾದರೆ ಇಟ್ ಈಸ್ ನಾಟ್ ಅ ಕ್ಯೂ ಇ. ಇದು ಇಟ್ ಈಸ್ ನಾಟ್ ಅ ಕ್ಯೂ ಇ. ಇದು ವರ್ಗ ಸಮೀಕರಣ ಆಗಿಲ್ಲ ಅಂತ ಹೇಳ್ಬೋದು. ಐ ಹೋಪ್ ಇವು ಅರ್ಥ ಆಗಿದೆ ಅಂತ ಹೇಳ್ಕೊಳ್ತೀನಿ. ನೆಕ್ಸ್ಟ್ ಬನ್ನಿ ಇನ್ನೊಂದು ಪ್ರಶ್ನೆಯನ್ನು ತೆಗೆದುಕೊಳ್ತೀನಿ. ಅದರಲ್ಲಿ ಕೂಡ ಇನ್ನೊಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಆದರೆ ಇದು ಕೂಡ ಎಕ್ಸಾಮ್ಸ್ಗೆ ರಿಪೀಟ್ ಆಗುತ್ತಂಥ ಪ್ರಶ್ನೆಗಳಾಗಿವೆ ಇವೆಲ್ಲವೂ. ಇಲ್ಲಿ ನಾನು ಯಾವ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಅಂದರೆ ನೆಕ್ಸ್ಟ್ ಬರ್ತದ್ದು ಈ ಟೈಪದ್ದು ಒಂದು ಬಿಡಿಸೋಣ. ತಿಳಿತಲ್ಲ, ಎಕ್ಸ್ ಪ್ಲಸ್ 2 ಹೋಲ್ ಕ್ಯೂಬ್ ಇದೆ ನೋಡಿ. ತಿಳಿತಲ್ಲ, ಎಕ್ಸ್ ಪ್ಲಸ್ 2 ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು 2x ಬ್ರಾಕೆಟ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಅಂತ ಕೊಟ್ಟಿದ್ದಾನೆ. ಎಕ್ಸ್ ಪ್ಲಸ್ 2 ಹೋಲ್ ಕ್ಯೂಬ್ ಬರೆಯೋಣ. ಆನ್ಸರನ್ನು ಕ್ವಶನನ್ನು ಬರೀತೀನಿ ನೋಡಿ. ಇಲ್ಲಿ ಎಕ್ಸ್ ಪ್ಲಸ್ 2 ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು 2x ಬ್ರಾಕೆಟ್ ಏನಂತ ಕೇಳಿದಾನೆ, ಎಕ್ಸ್ ಸ್ಕ್ವೇರ್ ಮೈನಸ್ 1 ಅಂತ ಹೇಳಿದಾನೆ. ಹಾಗಾದರೆ ಎಕ್ಸ್ ಸ್ಕ್ವೇರ್ ಮೈನಸ್ 1 ಈ ಪ್ರಶ್ನೆ ಆಗಿದೆ. ಇಲ್ಲಿ a ಪ್ಲಸ್ ಬಿ ಹೋಲ್ ಕ್ಯೂಬ್ ಮೇಲಿದೆ. ನಾನು ಒಂದು ಹೇಳ್ತೀನಿ, ಟ್ರಿಕ್ಸನ್ನು ಹೇಳ್ತೀನಿ, ಅದನ್ನು ನೆನಪಿಟ್ಕೊಳ್ಳಿ. ಇಲ್ಲಿ ಸೈಡ್ ಬಿಡಿಸಿ ತೋರಿಸ್ತೀನಿ ಒಂದ್ಸಲ ನಿಮಗೆ. ಎಕ್ಸ್ ಪ್ಲಸ್ 2 ಹೋಲ್ ಕ್ಯೂಬನ್ನು ಯಾವ ಟೈಪ್ ಬಿಡಿಸ್ಬೇಕಂದ್ರೆ ಈ 3 ಇದೆಯಲ್ಲ ಒಂದ್ಸಲ ಇದ್ರ ತಲೆ ಮೇಲೆ ಬರೀರಿ, ಒಂದು ಸಲ ಇದ್ರ ತಲೆ ಮೇಲೆ ಬನ್ನಿ. ಎಕ್ಸ್ ಕ್ಯೂಬ್ ಪ್ಲಸ್ 2 ಕ್ಯೂಬ್. ಈಗ ಮೂರು ಸೇರಿ ಒಂದ್ಸಲ ಮಲ್ಟಿಪ್ಲೈ ಮಾಡಿ. 3 2 6 6 ಇಂಟು ಎಕ್ಸ್
ಪ್ಲಸ್ ಹಾಕಿ 6x. ಎಕ್ಸ್ಟ್ರಾ ಏನು ಮಾಡಿ ಈ ಕೆಳಗೆ x+2 ಇದೆಯಲ್ಲ ಅದನ್ನು ಎಕ್ಸ್ಟ್ರಾನ ಏನಿದೆಯಲ್ಲ ಹಾಗೆ ಬರೀರಿ, ಏನು ಟಚ್ ಮಾಡೋದು. x+2 ಅಷ್ಟೇ ಬರೀ, x+2 ಹೋಲ್ ಕ್ಯೂಬ್ ಬರೆಯಂಗಿಲ್ಲ, x+2 ಬರೀ. ಸಿಂಪ್ಲಿಫೈ ಮಾಡಿ ಮುಗೀತು. x³ 2³ ಅಂದರೆ 8 ಪ್ಲಸ್ ಇದು ಇದಕ್ಕೂ ಸಂಬಂಧ ಮತ್ತು ಇದಕ್ಕೂ ಸಂಬಂಧ. ಹಾಗಾದರೆ 6 × x 6ಗೆ 6, x × x x² ಪ್ಲಸ್ ಇಂಟು ಪ್ಲಸ್ಸು ಪ್ಲಸ್ಸು 6 2 12, ಎಕ್ಸಿಗೆ ಎಕ್ಸ್, ಮುಗೀತು. ಇದೇ ಆನ್ಸರ್ ಇದೆ. ತಿಳಿತಲ್ಲ? ಇದನ್ನು ಅರೇಂಜ್ ಮಾಡ್ತೀನಿ ನೋಡಿ. x³ ನೆಕ್ಸ್ಟು ಡಿಸೆಂಡಿಂಗ್ ಆರ್ಡರ್ ಒಳಗೆ x² ಪ್ಲಸ್ 12x ಪ್ಲಸ್ 8 = 0 ಆಗಿದೆ. ಹಾಗಾದರೆ ಸೇಮ್ ಇದನ್ನು ನಾನು ಇಲ್ಲಿ ಶಿಫ್ಟ್ ಮಾಡ್ತೀನಿ ನೋಡಿ. x³ ಪ್ಲಸ್ 6x² ಪ್ಲಸ್ 12x ಪ್ಲಸ್ 8. ಈಗ ಇದು ಇದಕ್ಕೂ ಸಂಬಂಧ, ಹಾಗಾದರೆ ಇದಕ್ಕೂ ಸಂಬಂಧ. ಮಲ್ಟಿಪ್ಲೈ ಮಾಡಿ. 2 × 2 x × x x². ಯಾಕಂದರೆ ಏನೂ ಇಲ್ಲ ಅಂದರೆ ಒಂದು ಸಂಖ್ಯೆ ತಲೆ ಮೇಲೆ 1 ಇರುತ್ತೆ, 1 ಪ್ಲಸ್ 1 ಕೂಡಿಸಿದಾಗ ಆ್ಯಡ್ ಆಗ್ತದೆ. ಹಾಗಾದರೆ ನೆಕ್ಸ್ಟ್ ಬನ್ನಿ, ಪ್ಲಸ್ ಇಂಟು ಮೈನಸ್ ಮೈನಸ್ 2 1 ನೆಕ್ಸ್ಟ್ ಇದಕ್ಕೆ ಮಲ್ಟಿಪ್ಲೈ ಮಾಡಿ. 2 1 2, ಎಕ್ಸ್ಗೆ ಎಕ್ಸ್, ಮುಗಿತು. ದ್ಯಾಟ್ಸ್ ಇಟ್. ಸಿಂಪ್ಲಿಫೈ ಮಾಡಿ. x³ ಪ್ಲಸ್ 6x² ಪ್ಲಸ್ 12x ಪ್ಲಸ್ 8. ಇದು ರೈಟ್ ಸೈಡ್ ಇದನ್ನು ಲೆಫ್ಟ್ ಸೈಡ್ ತೊಗೊಂಡು 2x² ಪ್ಲಸ್ 2x ಮೈನಸ್ 2x ಇದ್ದು ಪ್ಲಸ್ 2x ಆಗ್ತದೆ = 0. ಹಾಗಾದರೆ ಏನೇನು ಕ್ಯಾನ್ಸಲ್ ಆಗ್ತದೆ ನೋಡಿ. ಹೆಸರು ಮಾಡ್ಲಿಕ್ಕೆ ಹೋಗ್ಬೇಡಿ. x³ x³ ಬರಿತೀನಿ. 6x² ಇಲ್ಲೊಂದಿದೆ ಮೈನಸ್ 2x². 6 ಒಳಗೆ 2 ಕಳೆದ್ರೆ ಪ್ಲಸ್ 4x². ಯಾಕಂದರೆ 6 ದೊಡ್ಡದಾಗಿದೆ. ಇಲ್ಲೊಂದಿದೆ ನೋಡಿ. 12 ಪ್ಲಸ್ 2 ಕೂಡಿಸಿದರೆ ಎಷ್ಟಾಯ್ತು ರೀ? 14x. ಉಳಿದಿದ್ದ ನಂಬರ್ ಏನಿದೆ ಇಲ್ಲಿ ಪ್ಲಸ್ 8 ಇದೆ. ಏನು ಮಾಡ್ಲಿಕ್ಕೆ ಹೋಗಿ ಟಚ್ ಮಾಡಬೇಡಿ, ಹಾಗೆ ಇಡಿ. ಇದು ಪಕ್ಕ ಇದು ಕ್ಯೂಬಿಕ್ ಆಗಿದೆ, ಕ್ಯೂಬ್ ಇದೆ ಇಲ್ಲಿ ನೋಡಿ, ಘನ ಇದೆ. ಆ ಕಾರಣದಿಂದ ಇದು ax² ಪ್ಲಸ್ bx ಬರೀಬೇಕು. ಇದನ್ನು ಸಾದೃಶ್ಯ ರೂಪ ಖಂಡಿತ ಬರೀಬೇಕು, ಮಾರ್ಕ್ಸ್ ಕ್ಯಾರಿ ಮಾಡಿದ್ರೆ. ಇಟ್ ಈಸ್ ನಾಟ್, ಡಬಲ್ ಅಂಡರ್ಲೈನ್ ಮಾಡಿ, QE. ಇಷ್ಟು ಬರೆದ್ರೆ ಸಾಕು. ಐ ಹೋಪ್ ಯು ಅಂಡರ್ಸ್ಟುಡ್, ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ತೊಗೊಂಡದ್ರಲ್ಲಿದ್ದ ಈ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗಳನ್ನು ಅತಿ ಎಕ್ಸಾಮಿಗೆ ಪ್ರಮುಖವಾದಂಥ ಟಾಪ್ 20 ಕ್ವಶನ್ಸ್ಗಳನ್ನು ಖಂಡಿತ ಬಿಡಿಸ್ತೀನಿ. ಯಾರು ಕೂಡ ಅವಸರ ಮಾಡಲಿಕ್ಕೆ ಹೋಗಬೇಡಿ, ನಿಧಾನವಾಗಿ ತಿಳ್ಕೊಳ್ಳಿ. ಯಾಕಂದರೆ ಫೈನಲ್ ಎಕ್ಸಾಮ್ಸ್ಗಳನ್ನು ಯುದ್ಧ ಆಗಿದ್ದರಿಂದ ನೀವು ನಿಧಾನವಾಗಿ ಪ್ರತಿಯೊಂದು ಕೂಡ ಪ್ರಾಕ್ಟೀಸ್ ಮಾಡಿ. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ನೋಡು ಅಷ್ಟು ಒಳ್ಳೆಯದು ನಿಮಗೆ. ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ನಾನು ತಗೊಳ್ಳೋದು ಶಿಯರ್. ಇದಾಗಿದೆ, ಅದೇ ಟಾಪ್ ಆಗಿದೆ. x³ ಆಗಿದೆ, ಒಂದು ಸಿಮಿಲರ್ ಸಾಲ್ವ್ ಮಾಡಿದ್ದೀನಿ. ಇವೆರಡೂ ಕೂಡ ಸಿಮಿಲರ್ ಇದ್ದಾವೆ. ಇದೊಂದು ಬಿಡಿಸ್ತೀನಿ ನೋಡಿ. ಫೋರ್ತ್ ಒನ್ ಬಿಡಿಸ್ತೀನಿ. x ಮೈನಸ್ 2 x ಮೈನಸ್ 3 2x ಪ್ಲಸ್ 1 ಕೊಟ್ಟಿದ್ದಾನೆ. x ಮೈನಸ್ 3 ಏನು ಕೊಟ್ಟಿದ್ದಾನೆ? 2x ಪ್ಲಸ್ 1 ಅಂತ ಕೊಟ್ಟಿದ್ದಾನೆ = x ಬ್ರಾಕೆಟ್ x ಪ್ಲಸ್ 5 ಅಂತ ಕೊಟ್ಟಿದ್ದಾನೆ. x ಪ್ಲಸ್ 5 ಅಂತ ಕೊಟ್ಟಿದ್ದಾನೆ. ಈಗ ಮಲ್ಟಿಪ್ಲೈ ಆಗಲೇ ಹೇಳಿದ್ದೆ ನಾನು. ಫಸ್ಟ್ ಇದನ್ನು ತೊಗೊಂಡು ಇದ್ರ ಪೂರ್ತಿ ಮಲ್ಟಿಪ್ಲೈ ಮಾಡಿ, ನೆಕ್ಸ್ಟ್ ಇದನ್ನು ತೊಗೊಳ್ಳಿ ಇದ್ರ ಪೂರ್ತಿ ಮಲ್ಟಿಪ್ಲೈ ಮಾಡಿ. x ಬರೆದು 2x ಪ್ಲಸ್ 1 ಅಂತ ಬರೀರಿ, ಬ್ರಾಕೆಟ್ ಹಾಕಿ. ಮೈನಸ್ 3 ಬರೆದು 2x ಪ್ಲಸ್ 1 ಅಂತ ಮತ್ತೆ ಬರೀರಿ = ಇವಾಗ ಇದು ಇದಕ್ಕೂ ಸಂಬಂಧ, ಇದಕ್ಕೂ ಸಂಬಂಧ. x × x ಏನಾಗ್ತದೆ? x². x × 5 5x. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಹಾಗೆ ಸೇಮ್ ಮೇಲೆ ಏನು ಮಾಡಿದ್ವಲ್ಲ ಅದೇ ಥರ ಇದು ಇದಕ್ಕೂ ಸಂಬಂಧ ಮಲ್ಟಿಪ್ಲೈ ಮಾಡಿ. ಅವಸರ ಮಾಡ್ಲಿಕ್ಕೆ ಹೋಗ್ಬೇಡಿ. ಕೆಲವೊಂದು ಸಲ ನೀವು ಫಸ್ಟ್ ಒಂದಕ್ಕೆ ಮಲ್ಟಿಪ್ಲೈ ಮಾಡಿ ಎರಡನೇದಕ್ಕೆ ಮಲ್ಟಿಪ್ಲೈ ಮಾಡ್ಲಿಕ್ಕೆ ಹೋಗಂಗಿಲ್ಲ, ಅವಾಗ ಲೆಕ್ಕ ತಪ್ಪಾಗೋ ಚಾನ್ಸಸ್ ಸಾಧ್ಯತೆ ಇರ್ತದೆ. 2 × 2 x × x x² ಪ್ಲಸ್ x × 1 1x ಮೈನಸ್ಸು ಪ್ಲಸ್ಸು ಮೈನಸ್ 6x ಮೈನಸ್ಸು ಪ್ಲಸ್ಸು ಮೈನಸ್ಸು 3 ಅದು = x² ಪ್ಲಸ್ 5x. ಈಗ ನೋಡಿ ಇವೆರಡು ಲೈಕ್ ಟರ್ಮ್ಸ್ ಇವೆ ನೋಡಿ, ಸ್ವಲ್ಪ ಅವಸರ ಮಾಡ್ಲಿಕ್ಕೆ ಹೋಗಬೇಡಿ. x² ಇದು 6 ಒಳಗೆ 1 ಕಳೆದ್ರೆ 5x. ದೊಡ್ಡ ಸಂಖ್ಯೆ ಯಾವುದು ಅಂದರೆ 6 ಇದೆ, ಆ ಕಾರಣದಿಂದ ಮೈನಸ್ ಹಚ್ಚಿದ್ದೀನಿ. -3 = x² ಪ್ಲಸ್ 5x. ಅಂದರೆ 2x² ಮೈನಸ್ 5x ಮೈನಸ್ 3 ಹಾಗೆ ಬರಲಿ. ಇದನ್ನು ಲೆಫ್ಟ್ ಸೈಡ್ ತೊಗೊಳ್ಳಿ. ಪ್ಲಸ್ x² ಬಂದರೆ ಮೈನಸ್ x² ಆಗ್ತದೆ, ಪ್ಲಸ್ 5x ಬಂದರೆ ಮೈನಸ್ 5x ಆಗ್ತದೆ = 0. ಹಾಗಾದರೆ ಇಲ್ಲಿ ನೋಡಿ, ಇಲ್ಲಿ ಏನೂ ಇಲ್ಲ ಅಂದರೆ ಒಂದು ಸಂಖ್ಯೆ ಮುಂದೆ 1 ಇರ್ತದೆ, ನೆನಪಿಟ್ಕೊಳ್ಳಿ. ಹಾಗಾದರೆ 2 ಒಳಗೆ 1 ಕಳೆದ್ರೆ 1 ಉಳಿತು, 1x². ಎರಡು ಸಿಮಿಲರ್ ಇದೆ ನೋಡಿ, ಇಲ್ಲಿ ಎರಡು ಶಬ್ದಗಳು. ಮೈನಸ್ ಇದ್ದರೆ ಮೈನಸ್ ಬೆಳ್ಕೊಳ್ಳಿ. 5 ಕೂಡಿಸಿದರೆ 10x ಆಗ್ತದೆ. -3 ಉಳಿತು ಲಾಸ್ಟಿಗೆ = 0. ಹಾಗಾದರೆ ax² ಪ್ಲಸ್ bx ಪ್ಲಸ್ c = 0. ಹಾಗಾದರೆ ಇದೊಂದು ಪಕ್ಕ ಕ್ವಾಡ್ರಾಟಿಕ್ ಇಕ್ವೇಷನ್ ಆಗಿದೆ. ಇಟ್ ಈಸ್
ಕ್ಯೂ ಇ ಇದು ಒಂದು ವರ್ಗ ಸಮೀಕರಣವಾಗಿದೆ. ಡಬಲ್ ಅಂಡರ್ಲೈನ್ ಮಾಡಿ. ಇದು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇದು ಪ್ರಮುಖವಾದಂಥ ಪ್ರಶ್ನೆಗಳಿವೆ. ಮತ್ಯಾವುದು ಪ್ರಶ್ನೆಗಳು ಎಕ್ಸಾಮಿಗೆ ಪ್ರಮುಖವಾದದ್ದು ನೋಡೋಣ. ಅದರೊಳಗೆ ಇಲ್ಲ, ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳನ್ನು ಕೂಡ ಸಾಲ್ವ್ ಮಾಡಿದ್ದೀವಿ. ಸಿಮಿಲಾರಿಟಿ ಇದ್ದಿದ್ದನ್ನು ಬಿಟ್ಟಿದ್ದೀನಿ. x+2 ಹೋಲ್ ಕ್ಯೂಬನ್ನು ಕೂಡ ಸಾಲ್ವ್ ಮಾಡಿದ್ದೀನಿ. ಲಾಸ್ಟ್ ಕೊನೆಗೆ ಇದೊಂದಿದೆ, ಅದನ್ನೊಂದು ಕೂಡ ಸಾಲ್ವ್ ಮಾಡ್ತೀನಿ. ಸ್ವಲ್ಪ ನೀವು x-2 ಹೋಲ್ ಕ್ಯೂಬ್ ಇದೆಯಲ್ಲ, ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗಬೇಡಿ. ತಿಳಿತಿಲ್ಲ, x-2 ಹೋಲ್ ಕ್ಯೂಬ್ ಇದೆಯಲ್ಲ, x³ - 4x² ಅದನ್ನು ಕೂಡ ಬಿಡಿಸ್ತೀನಿ, ಅಂದರೆ ನಿಮಗೆ ಅರ್ಥ ಆಗ್ತದೆ. x³ - 4x² x³ - 4x² -x + 1 is equal to x-2 ಹೋಲ್ ಕ್ಯೂಬ್ ಅಂತ ಹೇಳಿದೆ. x-2 ಹೋಲ್ ಕ್ಯೂಬ್. ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡಿ. ಕ್ಯೂಬ್ ಅಂದರೆ ನೀವು ಟಫ್ ಅಂತ ತಿಳ್ಕೊಳ್ತೀರಿ, ಅದು ಕೂಡ ಈಸಿ ಇದೆ. ಇಲ್ಲಿ ಸಾಲ್ವ್ ಮಾಡ್ತೀನಿ. ಇಲ್ಲೇನು ಟಚ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಆಲ್ರೆಡಿ ಇದು ಸಿಂಪ್ಲಿಫೈಡ್ ಫಾರ್ಮ್ ಇದೆ. ಹೇಗಿದೆ ಹಾಗೆ ಬರೀರಿ. x² - x + 1. ಇಲ್ಲಿ ನೋಡಿ, x-2 ಹೋಲ್ ಕ್ಯೂಬ್ ಅಂದೆ. ಆಗಲೇ ಹೇಳಿದೆ ನಾನು, ಒಂದ್ಸಲ ಇದನ್ನು ಇದ್ರ ತಲೆ ಮೇಲೆ ಬರ್ರಿ, ಒಂದ್ಸಲ ಇದನ್ನು ಇದ್ರ ತಲೆ ಮೇಲೆ ಬರ್ರಿ. x³ + 2 ಹಾಕಿ -2 ತಲೆ ಮೇಲೆ ಒಂದ್ಸಲ 3. ಈಗ 3 ಸೇರಿ ಮಲ್ಟಿಪ್ಲೈ ಮಾಡಿ, 3 ಸೇರಿ ಸಪ್ರೇಟಾಗಿ ಮಲ್ಟಿಪ್ಲೈ ಮಾಡಿಬಿಡಿ. ಅಷ್ಟು ಪ್ಲಸ್ ಮೈನಸ್ ಬರಿತೀನಿ. 3 × 2 = 6, 6 × x 6x. ಏನಿದೆಯಲ್ಲ ಎಕ್ಸಾಕ್ಟ್ಲಿ ಕೆಳಗಿಂದ ಏನಿದೆಯಲ್ಲ ಇದನ್ನು ಹೆಂಗಿದೆ ಹಾಗೆ ಬರೀರಿ, ಕಾಪಿ ಪೇಸ್ಟ್. x-2 ಮುಗಿದ ಆನ್ಸರ್ ಅಷ್ಟೇ. ಏನು ಎಕ್ಸ್ಟ್ರಾ ತಲೆ ಕೆಡಿಸ್ಕೊಂಬೇಡ. ಈ ಟ್ರಿಕ್ಸನ್ನು ಯೂಸ್ ಮಾಡಿಸ್ಕೊಳ್ಳಿ, ವೇದಿಕ್ ಮ್ಯಾಥ್ಸ್ ಟ್ರಿಕ್ಸ್ ಅದು ಯೂಸ್ ಮಾಡಿಸ್ಕೊಳ್ಳಿ. -6 + 1 is equal to x³ ಇಲ್ಲಿ ಬರ್ತದೆ ನೋಡಿ. 2 ಅನ್ನು 3 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು, 8 ಆಗ್ತದೆ. ಪ್ಲಸ್ಸು ಮೈನಸ್ಸು ಅಂತ ಕನ್ಫ್ಯೂಸ್ ಆದಾಗ, ಯಾಕಂದರೆ ಆಡ್ ನಂಬರ್ ಇದೆ. ಆಗಲೇ ಹೇಳಿದೆ ನಾನು, ಈ ಥರ ಟ್ರಿಕ್ಸ್ ಹೇಳಿದ್ದೀನಿ ನಿಮಗೆ. ಆಡ್ ಇತ್ತಾಗಿ, ಓಕೆ, ಆಡ್ ಇತ್ತು ಅಂತಂದರೆ ಏನು ಮಾಡಬೇಕು, ಇದು -8 ಆಗ್ತದೆ. ನೆನಪಿಟ್ಕೊಳ್ಳಿ, +8 ಆಗಲ್ಲ, -8 ಆಗ್ತದೆ. ಈಗ ಇದಕ್ಕೂ ಸಂಬಂಧ ಹಾಗೂ ಇದಕ್ಕೂ ಸಂಬಂಧ. ಸ್ವಲ್ಪ ನಿಧಾನವಾಗಿ ಅವಸರ ಮಾಡಲಿಕ್ಕೆ ಹೋಗ್ಬಿಡಿ. ನಿಧಾನವಾಗಿ ಪ್ರತಿಯೊಂದು ಕೂಡ ಸ್ಟೆಪ್ಸನ್ನು ವೆರಿಫೈ ಮಾಡಿ ಬರೀರಿ. ಮೈನಸ್ಸು ಪ್ಲಸ್ಸು ಮೈನಸ್ಸು, 6 × 1 = 6, x × x x². ಈಗ ನೆಕ್ಸ್ಟ್ ಬನ್ನಿ, ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಮೈನಸ್ ಇಂಟು ಮೈನಸ್ಸು ಪ್ಲಸ್ಸು, 6 × 2 = 12, ಎಕ್ಸಿಗೆ ಎಕ್ಸ್. ಮುಗಿತು. ಇವಾಗ ಸಿಂಪ್ಲಿಫೈ ಮಾಡಿ. x³ - 4x² - x + 1 is equal to x³ ಇದು -8 ಆಯಿತು, -6x² + 12x. ಈಗೇನು ಮಾಡಿ, ತೊಂಬನಿ. x³ - 4x² - x + 1, ಸಾರಿ, ಇಲ್ಲಿ ನೋಡಿ, +6² ಇತ್ತು ಬಂದರೆ -x², ಸಾರಿ, ಇದು x³ ಇದೆಯಲ್ಲ, x³ ಬರೀರಿ. -8 ಇತ್ತು ಬಂದರೆ +8 + 6x² - 12x + 12x ಇತ್ತು ಬಂದರೆ -12x ಈಸ್ ಈಕ್ವಲ್ ಟು ಏನಾಗ್ತದೆ, 0. ಇಲ್ಲಿ ನೋಡಿ, ಮತ್ತೆ +x³ - x³ ಕ್ಯಾನ್ಸಲ್ ಆಗ್ತದೆ ನೋಡಿ. ಹಾಗಾದರೆ ಇಲ್ಲಿ ನೋಡಿ, ಇವೆರಡೂ ಕೂಡ x² ಸೇಮ್ ಇದೆ. 6ರೊಳಗೆ 4 ಕಳೆದ್ರೆ 2x². ಮತ್ತು ಬನ್ನಿ, ಇಲ್ಲಿ 1x ಇದೆ. ಏನೂ ಇಲ್ಲ ಅಂದ್ರೆ ಒಂದು ಸಂಖ್ಯೆ ಮುಂದೆ 1 ಇರ್ತದೆ, ನೆನಪಿಟ್ಕೊಳ್ಳಿ. 1x, ಇದು -12x, -1x -12x. ಇಲ್ಲೊಂದು ನಂಬರ್ ಇದೆ ನೋಡಿ, ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗಬೇಡಿ. ಇಲ್ಲೊಂದು ಸಿಮಿಲರ್ ಟರ್ಮ್ಸ್ ಇದೆ, ಲೈಕ್ ಟರ್ಮ್ಸ್ ಇಲ್ಲೊಂದಿದೆ. ಮೈನಸ್ ಇದ್ರೆ -13x ಇದೆ. ಇಲ್ಲಿ ನಂಬರ್ಸ್ ಇದೆ, 1 + 8 ಎಷ್ಟಾಯಿತು, 9 ಈಸ್ ಈಕ್ವಲ್ ಟು 0. ನೋಡಿದರೆ ಗೊತ್ತಾಗ್ತದೆ, ax² + bx + c ಈಸ್ ಈಕ್ವಲ್ ಟು 0. ಹಾಗಂದರೆ ಇಟ್ ಈಸ್ QE ಆಗಿದೆ. ಡಬಲ್ ಅಂಡರ್ಲೈನ್ ಮಾಡಿ. ಇದು ಸಕಸಲ 2 ಮಾರ್ಕ್ಸಿಗೆ ಫೈನಲ್ ಬೋರ್ಡ್ ಎಕ್ಸಾಮ್ಸ್ಗೆ ಸಕಸಲ ಅಂತ ಹೇಳಿದಾನೆ. ಇದರೊಳಗಿರ್ತಕ್ಕಂಥ ಅಷ್ಟು ಲೆಕ್ಕಗಳನ್ನು ಕೂಡ ಬಿಡಿಸಿದ್ದೀನಿ ಆಲ್ಮೋಸ್ಟ್. ಇನ್ನೇನಿದೆಯಲ್ಲ ನೆಕ್ಸ್ಟ್ ಇದೇ ಚಾಪ್ಟರ್ದು ನೆಕ್ಸ್ಟ್ ಎಕ್ಸಸೈಸ್ಗೆ ಹೋಗ್ತೀನಿ. ಅದು ಕೂಡ ಬಹಳ ಇಂಪಾರ್ಟೆಂಟ್. ಅದರೊಳಗೂ ಕೂಡ ಸಾಕಷ್ಟು ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳಾಗಿರ್ಬೋದು ಅಥವಾ ಸ್ಟೇಟ್ಮೆಂಟ್ ಬೇಸ್ಡ್ ಲೆಕ್ಕಗಳಾಗಿರಬಹುದು, ಇಂಥಲ್ಲಿ ನೀವು ಸಮಸ್ಯೆ ಅನುಭವಿಸ್ತೀರಿ. ಮತ್ತು ಬರ್ತಕ್ಕಂಥ ಫ್ಯಾಕ್ಟರೈಸೇಷನ್ ಮೆಥಡ್ ಆಗಿರ್ಬೋದು ಅಂತ ಎಲ್ಲ ಪ್ರಮುಖವಾದ ಲೆಕ್ಕಗಳನ್ನು ಕೂಡ ಎಕ್ಸಾಮ್ಗೆ ಎಕ್ಸಾಕ್ಟ್ಲಿ ರಿಪೀಟ್ ಆಗ್ತಕ್ಕಂಥ ಲೆಕ್ಕಗಳನ್ನು ಮಾತ್ರ ಬಿಡಿಸ್ತೀನಿ. ಅದಲ್ಲದೆ ನಿಮಗೆ LBA ಪ್ರಶ್ನೆ ಏನಿದೆಯಲ್ಲ, ಬುಕ್ಲೆಟ್ ಏನಿದೆಯಲ್ಲ, LBAಯಲ್ಲಿರ್ತಕ್ಕಂಥ ಪ್ರಶ್ನೆ ಕ್ವಶನ್ಸ್ಗಳನ್ನು ಕೂಡ, ಅದು ಸೈನ್ಸ್ ಇರ್ಬೋದು, ಸೋಷಿಯಲ್ ಸೈನ್ಸ್ ಇರ್ಬೋದು, ಮತ್ತು ವಿಜ್ಞಾನ ಇರ್ಬೋದು, ಗಣಿತ ಇರ್ಬೋದು, ಅದರೊಳಗೆ ಇರ್ತಕ್ಕಂಥ ಪ್ರಶ್ನೆಗಳನ್ನು ಕೂಡ ಬಿಡಿಸ್ತೀನಿ. ಅತಿ ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಎಲ್ಲರೂ ಕೂಡ ಕೌಟಿಲ್ಯ ಗಣಿತ ಅಕಾಡೆಮಿಯ ಸರ್ವ ಶಿಕ್ಷಣ ಅಭಿಯಾನಕ್ಕೆ ಕೈ ಜೋಡಿಸಿ ಅಂತ ಕೇಳ್ಕೊಳ್ತಾ, ನಾನು ಇಲ್ಲಿಗೆ ನನ್ನ ಈ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ವರ್ಗ ಸಮೀಕರಣ ಚಾಪ್ಟರನ್ನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಇದರ ಭಾಗ 2 ರಿಲೀಸ್ ಮಾಡ್ತೀವಿ. ಅದು ನೆಕ್ಸ್ಟ್ ಎಕ್ಸಸೈಸ್ ಏನಿದೆಯಲ್ಲ ಅದನ್ನು ಕೂಡ ಇದರೊಳಗೆ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ನಾನು ನನ್ನ ವಿಡಿಯೋಸನ್ನು ಎಂಡ್ ಮಾಡ್ತೀನಿ. ಜೈ ಹಿಂದ್, ಜೈ ಕೌಟಿಲ್ಯ.